ಮಲೆನಾಡು ಭಾಗದಲ್ಲಿ ನಿರಂತರ ಮಳೆಯಿಂದಾಗಿ ಉಕ್ಕಡಗಾತ್ರಿ ದೇಗುಲ ಮುಂಭಾಗಕ್ಕೆ ಹರಿದಂತ ತುಂಗಭದ್ರಾ ನೀರು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಶ್ರೀ ಕ್ಷೇತ್ರದಲ್ಲೂ ಕೂಡ ಮಳೆಯ ಆರ್ಭಟ ಹೆಚ್ಚಾಗಿದೆ. ಉಕ್ಕಡಗಾತ್ರಿ ದೇಗುಲದ ಮುಂಭಾಗಕ್ಕೆ ತುಂಗಭದ್ರಾ ನದಿಯ ನೀರು ಹರಿದು ಬರ್ತಾ ಇದೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಶ್ರೀ ಕ್ಷೇತ್ರ ಉಕ್ಕಡಗಾತ್ರಿಯಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದ್ದು ನೀರಿನ ಪ್ರಮಾಣ ಹೆಚ್ಚಾಗಿದೆ. ಇಲ್ಲಿ ತುಂಗಭದ್ರಾ ನದಿ ಪಕ್ಕದಲ್ಲೇ ಇರುವ ಉಕ್ಕಡಗಾತ್ರಿ ದೇವಸ್ಥಾನ ತುಂಗಾ ನದಿಯಿಂದ ಅಪಾರ ಪ್ರಮಾಣದ ನೀರು ಹೊರಬಿಟ್ಟ ಹಿನ್ನೆಲೆ ದೇವಸ್ಥಾನದ ಸುತ್ತಮುತ್ತ ಕೂಡ ಜಲಾವೃತ ಆಗ್ಬಿಟ್ಟಿದೆ. ಮೈದುಂಬಿ ಹರಿಯುತ್ತಿರುವ ತುಂಗಭದ್ರಾ ನದಿ ಉಕ್ಕಡಗಾತ್ರಿ ದೇವಸ್ಥಾನದ ಸ್ನಾನಘಟ್ಟ ಮುಳುಗಡೆ ಆಗಿದೆ. ಸ್ನಾನಘಟ್ಟದ ಪಕ್ಕದಲ್ಲಿರುವ 10ಕ್ಕೂ ಹೆಚ್ಚು ಅಂಗಡಿಗಳು ಕೂಡ ಮುಳುಗಿ ಹೋಗಿವೆ. ಅಂಗಡಿಗಳನ್ನ ಸ್ಥಳಾಂತರ ಮಾಡಿಸಿದ ದೇವಸ್ಥಾನ ಆಡಳಿತ ಮಂಡಳಿ ನದಿ ಪಾತ್ರಕ್ಕೆ ಭಕ್ತರು ಹೋಗಬಾರ್ದು ಅಂತ ಮುನ್ನೆಚ್ಚರಿಕೆಯನ್ನ ಕೊಡಲಾಗಿದೆ. ಉಕ್ಕಡಗಾತ್ರಿಯ ಸ್ನಾನಘಟ್ಟ ಮುಳುಗಡೆ ಆಗಿದೆ. ತುಂಗಭದ್ರಾ ನದಿಯ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಸುತ್ತಮುತ್ತ ಭಾಗದಲ್ಲಿರುವಂಥ ಹಳ್ಳಿಗಳಿರ್ಬೋದು ಮತ್ತು ಜನವಸತಿ ಪ್ರದೇಶಗಳೆಲ್ಲವೂ ಕೂಡ ಮುಳುಗಡೆ ಆಗ್ತಾ ಇವೆ. ತುಂಗಭದ್ರಾ ನದಿ ನೀರಿನ ಪ್ರಮಾಣ ಏರಿಕೆ ಆಗಿರೋದ್ರಿಂದ ಇಲ್ಲಿ ಸುತ್ತಮುತ್ತ ಇರುವಂಥ ಜನರಿಗೆ ಸಂಕಷ್ಟ ಎದುರಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ಇದರಿಂದಾಗಿ ಸುತ್ತಮುತ್ತಲಿನ ಜನರಿಗೆ ಏನು ಸಮಸ್ಯೆ ಆಗ್ತಿದೆ, ಉಕ್ಕಡಗಾತ್ರಿಯ ಪರಿಸ್ಥಿತಿ ಹೇಗಿದೆ ಅಂತ? ಖಂಡಿತ ಸೌಖ್ಯ. ಕಳೆದ ಒಂದು ವಾರದ ಹಿಂದಷ್ಟೇ ಈ ಭಾಗದಲ್ಲಿ ಒಂದು ಬರದ ಛಾಯೆ ಆವರಿಸಿತ್ತು. ಆದ್ರೆ ಈಗ ಮಲೆನಾಡು ಭಾಗದಲ್ಲಿ ಅಂದ್ರೆ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬರ್ತಾ ಇದೆ. ಅದ್ರ ಜೊತೆಗೆ ತುಂಗಾ ಡ್ಯಾಮ್ ಕೂಡ ತುಂಬ ಇರತಕ್ಕಂಥದ್ದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಸುಮಾರು 30ರಿಂದ 35 ಸಾವಿರ ಕ್ಯೂಸೆಕ್ ನೀರನ್ನ ಒಳಬಿಟ್ಟಿರುವ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಅಂದ್ರೆ ಹರಿಹರ ಉಕ್ಕಡಗಾತ್ರಿ ಭಾಗದಲ್ಲಿ ಈಗ ತುಂಗಭದ್ರಾ ನದಿ ಮೈದುಂಬಿ ಹರಿತಕ್ಕಂಥದ್ದು. ಈಗಾಗಲೇ ಅಲ್ಲೇನು ಉಕ್ಕಡಗಾತ್ರಿಯ ಕರಿಬಸವೇಶ್ವರ ದೇವಸ್ಥಾನ ಇದೆ, ಅಲ್ಲಿರ್ತಕ್ಕಂಥ ಒಂದು ಸ್ನಾನಘಟ್ಟ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಸ್ನಾನಘಟ್ಟ ಕೂಡ ಏನು ಮುಳುಗಡೆ ಆಗಲ್ಲ, ಯಾಕಂತಂದ್ರೆ ಸುಮಾರು ಒಂದು 40ರಿಂದ 45 ಸಾವಿರ ಕ್ಯೂಸೆಕ್ ನೀರು ಒಂದು ನದಿಯಲ್ಲಿ ಹರಿಯುವಂತ ಸಂದರ್ಭದಲ್ಲಿ ಮಾತ್ರ ಒಂದು ಸ್ನಾನಘಟ್ಟ ಒಂದು ಮುಳುಗಡೆ ಆಗಿರ್ತಕ್ಕಂಥದ್ದು. ಸೊ ಅಷ್ಟೊಂದು ಪ್ರಮಾಣದಲ್ಲಿ ನೀರು ಬರ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಅಂದ್ರೆ ಸ್ನಾನಘಟ್ಟದ ಬಳಿ ಯಾರು ಕೂಡ ಹೋಗುವಂತಿಲ್ಲ, ಮತ್ತೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಗ್ರಾಮಸ್ಥರು ಕೂಡ ಆ ನದಿಯಲ್ಲಿ ಹಿಡಿಯುವಂಥದ್ದು ಅಥವಾ ದನಕರುಗಳಿಗೆ ಸ್ನಾನ ಮಾಡಿಸುವಂಥದ್ದು ಈ ತರ ಒಂದು ಕೆಲಸವನ್ನು ಮಾಡಬಾರ್ದು, ಅಥವಾ ಮಹಿಳೆಯರು ಕೂಡ ಅಲ್ಲಿ ಬಟ್ಟೆ ತೊಳೆಯುವಂತ ಒಂದು ಕೆಲಸವನ್ನು ಕೂಡ ಮಾಡಬಾರ್ದು. ಮತ್ತೆ ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳು ಕೂಡ ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ಅಥವಾ ದುಸ್ಸಾಹಸಕ್ಕೆ ಕೈ ಹಾಕುವಂತ ಒಂದು ಕೆಲಸವನ್ನು ಮಾಡಬಾರ್ದು. ಯಾಕಂತಂದ್ರೆ ತುಂಬಾ ಸೆಳೆ ಇರ್ತಕ್ಕಂಥ ಒಂದು ಪ್ರದೇಶ ಆಗಿರುವ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಯಾರು ಕೂಡ ಹೋಗಬಾರ್ದು ಅನ್ನೋ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಮತ್ತೆ ಈ ಭಾಗದಲ್ಲಿ ಇರ್ತಕ್ಕಂತಹ ಏನು ಜಮೀನುಗಳು ಕೂಡ ಈಗಾಗಲೇ ನೀರು ತುಂಬಿರ್ತಕ್ಕಂಥದ್ದು. ಯಾಕಂತಂದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರು ಹೊರಬಿಟ್ಟರೆ ಹಿನ್ನೆಲೆಯಲ್ಲಿ ಇಡೀ ಸಂಪೂರ್ಣವಾಗಿ ತುಂಗಭದ್ರಾ ನದಿ ಏನಿದೆ ಮೈದುಂಬಿ ಹರಿತಾ ಇದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇಡೀ ಆ ಒಂದು ಭಾಗದಲ್ಲಿರ್ತಕ್ಕಂಥ ಹಲವು ಹಳ್ಳಿಗಳಿಗೆ ಕೂಡ ಮತ್ತೆ ಜಮೀನುಗಳಿಗೆ ನೀರು ಹರಿಯುವಂತ ಒಂದು ಬಹುತೇಕ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಯಾರಾದ್ರೂ ಕೂಡ ನದಿಗೆ ಅಥವಾ ನದಿ ಅಕ್ಕಪಕ್ಕದಲ್ಲಿ ಹೋಗುವಂತಹ ಒಂದು ಕೆಲಸವನ್ನ ಮಾಡಬಾರ್ದು ಅನ್ನುವಂತ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯತಿಯ ಏನೋ ಆಡಳಿತ ಮಂಡಳಿ ಕೂಡ ಈಗಲೇ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿರ್ತಕ್ಕಂಥ. ಸದ್ಯದ ಮಟ್ಟಿಗೆ ಏನು ತುಂಗಭದ್ರಾ ನದಿ ಸಂಪೂರ್ಣವಾಗಿ ಮೈದುಂಬಿ ಹರಿಸಿದ್ದು, ಈ ಸದ್ಯದ ಮಟ್ಟಿಗೆ ಡ್ಯಾಮಿಗೆ ಒಂದು ತುಂಗಭದ್ರಿಗೆ ಜೀವಕಳೆ ಬಂದಿದೆ ಅಂತಾನೆ ಹೇಳ್ಬೋದು. ಸೌಖ್ಯ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮಾಹಿತಿಗೆ.